ವಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL ಮುಗಿದು ಕೆಲವು ದಿನ ಆಗಿದೆ ಅಷ್ಟೇನೆ. ಆಲ್ರೆಡಿ IPL 2027 ರಿಲೇಟೆಡ್ ಕೆಲವು ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಹರಿದಾಡ್ಬಿಡ್ತು. IPL ಮುಗಿತಾ ಇದ್ದಂಗೆ RCB ಫ್ಯಾನ್ಸ್ಗಳಿಗೆ ಒಂದು ಶಾಕರ್ ಕಾದಿತ್ತು. ಎಲ್ಲ ನೋಡ್ಬಿಟ್ಟಿದ್ರು ನಿಜಾನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ರು. ನಾನು ಕೂಡ ಒಂದು ಕ್ಷಣ ನೋಡ್ಬಿಟ್ಟಿದ್ರು ನಿಜಾನೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಒಂದು ರೇಂಜಿಗೆ ಅವಾಗ ಕ್ಲಾರಿಟಿ ಸಿಕ್ಕಿದ್ದು ಆಗಿದ್ರು ಆಗಿರ್ಬೋದು ಅಥವಾ ಯಾವಾಗ ಆಗಿತ್ತೋ ಗೊತ್ತಿಲ್ಲ, ಆಗಿದ್ರು ಆಗಿರ್ಬೋದು ಅನ್ನೋ ಥರನೇ ಅನಿಸಿದ್ದು. ಸೊ ಸೀನ್ ಏನು ಅಂದರೆ ಜೂನ್ 1ನೇ ತಾರೀಕು ಒಂದು ವೈರಲ್ ಆಗುತ್ತೆ, ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದೇ ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ ದಿನೇಶ್ ಕಾರ್ತಿಕ್ ಮತ್ತೆ ಆಂಡಿ ಫ್ಲವ ಕೂತ್ಕೊಂಡು ಮಾತಾಡ್ತಿರೋದು. ಸೊ ಏನಾದ್ರು ಒಳಗಡೆ ಎಳ್ಕೋಬಹುದು RCB ಒಳಗಡೆ ನೆಕ್ಸ್ಟ್ ಸೀಸನ್ಗೆ. ಮುಂಬೈನ ಬಿಡಕ್ ರೆಡಿ ಆಗಿರೋದಂತೂ ನಿಜ, ಇದರಲ್ಲಿ ಯಾವುದೇ ಗೊಂದಲ ಏನಿಲ್ಲ. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರಿಂದ ಕ್ಯಾಪ್ಟನ್ಸಿ ಕಿತ್ಕೊಳ್ಳೋದಂತೂ ನಿಜ. ಬಿಟ್ರು ಬಿಡ್ಬೋದು ಟೀಮಿಂದ ಅನ್ನೋ ಥರ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ ಕ್ಯಾಪ್ಟನ್ಸಿನ ಇವರು ಮುಂದೆ ನೋಡ್ತಾ ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಗೊತ್ತಿಲ್ಲ ಬೇರೆ ಟೀಮ್ಗೆ ಹೋಯ್ತು ಅಂದ್ರೆ ಕ್ಯಾಪ್ಟನ್ಸಿ ನೋಡೋದಿಲ್ವಾ. ಒಟ್ಟು ನಾನು ಮುಂಬೈ ಇಂಡಿಯನ್ಸ್ ಅಲ್ಲಿ ಇತ್ತು ಅಂದ್ರೆ ಕ್ಯಾಪ್ಟನ್ಸಿ ಇತ್ತು 100% ನೋಡ್ತಾರೆ. ಇಲ್ಲಾಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ. ಸೊ ಖಂಡಿತ ಅವ್ರು ಇಚ್ಛೆ ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಒಂದು ಹೋಪ್ ಅಂತೂ ಇವಾಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅಂಡ್ ಒಳಗಡೆ ಇನ್ಸೈಡ್ ಟಾಕ್ ಎಲ್ಲ ಏನೇನು ಬರ್ತಿತ್ತು ಅದು ಲೀಕು ಕೂಡ ಆಗಿದೆ. ಸೊ ಇದು ನಾನು ನಿಮಗೆ ಹೇಳಿದ್ದೆ. ಸೊ ಈಗ ಬರ್ತಿರುವಂತ ಅಪ್ಡೇಟ್ ಏನು ಅಂತಂದ್ರೆ ಅದು AI ಜನರೇಟೆಡ್ ಇಮೇಜ್ ಅಂತೆ. ಸೊ ಆದ್ರಿಂದ ಇಲ್ಲಿ RCB ಹಾರ್ದಿಕ್ ಪಾಂಡ್ಯ ಜೊತೆಗೆ ಟಾಕ್ ಅಲ್ಲಿರೋದು, RCBಗೆ ಹಾರ್ದಿಕ್ ಪಾಂಡ್ಯ ಬರೋದು. ಇಲ್ಲಿ ನಾವು ಅನ್ಕೊಂಡಿದ್ರು ಟಿಮ್ ಡೇವಿಡ್ನ ಬಿಡ್ಬೋದಾ, ಕೃಣಾಲ್ ಪಾಂಡ್ಯನ ಬಿಡ್ಬೋದಾ, ಅವ್ರನ್ನ ಬಿಡ್ಬೋದಾ, ಇವ್ರನ್ನ ಬಿಡ್ಬೋದಾ, ಟ್ರೇಡ್ ಮಾಡ್ಕೊಬೋದಾ, ಹಿಂಗೆ ಅಂತ ಅನ್ಕೊಂಡಿದ್ವಿ. ಆ ವಿಜುವಲ್ಸ್ ಎಲ್ಲ ವೈರಲ್ ಆಗಿದ್ದು ನೋಡ್ಬಿಟ್ಟು. ಬಟ್ ಇಸ್ AI ಜನರೇಟೆಡ್ ಇಮೇಜ್. ಹಾರ್ದಿಕ್ ಪಾಂಡ್ಯ RCBಗೆ ಬರುವಂತ ಚಾನ್ಸ್ ಇದೆ. ಏನಿದೆ ನೆಕ್ಸ್ಟ್ ಸೀಸನ್ ಆಗಿರ್ಲಿ, ಅದರ ನೆಕ್ಸ್ಟ್ ಸೀಸನ್ ಆಗಿರ್ಲಿ, ಇದು ಕಂಪ್ಲೀಟ್ಲಿ ಝೀರೋ ಇದೆ. ಸೊ ಹಾರ್ದಿಕ್ ಪಾಂಡ್ಯ RCB ಅನ್ನೋ ಹತ್ರ ಹೋಪ್ಸ್ ಎಲ್ಲ ಇಟ್ಕೊಂಡಿದ್ದಿಲ್ಲ RCB ಫ್ಯಾನ್ಸ್ಗಳು. ಸೊ ಇದು ಆಗೋದಿಲ್ಲ. ತಿಪ್ಪೂರ್ಲಾಗ ಹೊಡೆದ್ರು ಕೂಡ ಆಗೋದಿಲ್ಲ. RCBನ ಮಾಡ್ಕೊಳ್ಳೋದು ಇಲ್ಲ, ಮಾಡ್ಕೊಳ್ಳೋದಕ್ಕೆ ದುಡ್ಡು ಇಲ್ಲ RCB ಹತ್ರ. ಸೊ ಇನ್ನ ಒಂದು ಅಪ್ಡೇಟ್ ಏನು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರು CSK ಜೊತೆಗೆ ಟಾಕಲ್ಲಿ ಇದ್ದಾರೆ ಅಂತ. ಹೌದು, ಬೇರೆ ಬೇರೆ ಫ್ರಾಂಚೈಸಿಗಳ ಜೊತೆಗೆ ಒಂದು ಟಾಕಲ್ಲಿ ಇದ್ದೇ ಇರ್ತಾರೆ, ಬರೀ CSK ಜೊತೆಗೆ ಮಾತ್ರ ಅಂತಲ್ಲ. CSK ಕೂಡ ಅಷ್ಟೇ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ರೆಡಿ ಆಗಿರುತ್ತೆ. ಯಾಕಂದ್ರೆ ಅವರು ನೋಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅಂತ. ಯಾಕಂದ್ರೆ ಧೋನಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರುವಂತವ್ರು ಹಾರ್ದಿಕ್ ಪಾಂಡ್ಯ. ಸಂಜು ಸ್ಯಾಮ್ಸನ್ ಕರ್ಕೊಂಡಿದ್ದಾರೆ, ಇವ್ರನ್ನೂ ಕರ್ಕೊಂತವ್ರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗುತ್ತೆ ಟೀಮು ಅಂತ ಅವ್ರಿಗೂ ಕೂಡ ಗೊತ್ತು. ಸೊ ಅವರು ಕೂಡ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ವೆರಿ ಫ್ಯೂ ಪ್ಲೇಯರ್ಸ್ಗಳನ್ನ, ಇವರು ಮುಂಬೈ ಇಂಡಿಯನ್ಸ್ ಇಷ್ಟಪಡುವಂಥ ಪ್ಲೇಯರ್ಸ್ಗಳನ್ನ ಟ್ರೇಡ್ ಆಗ್ಬೋದಾಯ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಆಪ್ಷನ್ಗಂತೂ ಖಂಡಿತ ಬರೋದಿಲ್ಲ. ಬಂತು ಅಂತಂದ್ರೆ ಇದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲೇ ಇರ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಟ್ರೇಡ್ ಆಗ್ತಾರೆ. ಎರಡೇ ಆಪ್ಷನ್ ಇರೋದು ಹಾರ್ದಿಕ್ ಪಾಂಡ್ಯಗೆ. ಸೊ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದು ಏನಂದ್ರೆ ಸೈಕ್ ಅಪ್ಡೇಟ್ ಬರ್ತಾ ಇರೋದು, ಅದು ರಿಷಬ್ ಪಂತ್ ರಿಲೇಟೆಡ್. ರಿಷಬ್ ಪಂತ್ ರೀಸೆಂಟ್ ಆಗಿ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ರು. ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅವರೇ ಇಳಿಸಿದ್ರೋ ಅಥವಾ ಅವರೇ ಹೇಳಿದ್ರೋ ನನಗೆ ಗೊತ್ತಿಲ್ಲ. ಅದು ಒಟ್ಟಲ್ಲಿ ನನ್ನ ಪ್ರಕಾರ ನೋಡ್ತಂದ್ರೆ ಅವರೇ ಇಳಿಸಿರೋದು. LSG ಅವರನ್ನೇ ಇಳಿಸಿರೋದು. ಯಾಕಂದ್ರೆ ಟಾಮ್ ಮೋಡಿ ಅವರು ಮುಂಚೆನೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ರು, ನಾವು ಹೊಸ ಕ್ಯಾಪ್ಟನ್ ನೋಡ್ತಾ ಇದೀವಿ, ಹಂಗೆ ನೋಡ್ತಿದೀವಿ, ಹಿಂಗೆ ನೋಡ್ತಿದೀವಿ ಅಂತ. ಟೂರ್ನಮೆಂಟ್ ಮುಗದೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅವಾಗಲೇ ಹೇಳ್ಬಿಟ್ಟಿರೇ ಹೊಸ ಕ್ಯಾಪ್ಟನ್ ನೋಡ್ತಿದ್ವಿ ನಾವು ಅಂತ. ಸೊ ಅವರೇ ಫೋರ್ಸ್ಫುಲ್ ಇಳಿಸಿರೋ ತರ ಕಾಣಿಸ್ತಾ ಇದೆ. ರಿಷಬ್ ಪಂತ್ಗೆ ಇಲ್ಲಿ 5 ಪೈಸದ ಮರ್ಯಾದೆ ಇಲ್ಲ LSGಲಿ. ಸೊ ಅಲ್ಲಿ ಹೋಗೋ ಅಂತ ಕ್ಯಾಪ್ಟನ್ಸ್ಗೆ ಯಾರಿಗೂ ಕೂಡ ಮರ್ಯಾದೆ ಇಲ್ಲ. KL ರಾಹುಲ್ ಯಾವ ತರ ಮರ್ಯಾದೆ ಕೊಟ್ರು, ಒಂಥರ ಕಾಲ್ ಕಸದ ತರ ನೋಡಿದ್ರು LSG ಓನರು. ಸೊ ಈ ಸೀಸನ್ ಅಷ್ಟೇನ ಕಾಲ್ ಕಸದ ನೋಡದೇ ಇರ್ಬೋದು, ಬಟ್ ಮರ್ಯಾದೆ ಅಂತೂ ರಿಷಬ್ ಪಂತ್ಗೆ ಇಲ್ಲ. ಈ ಸೀಸನ್ ಎಷ್ಟು ಅಂತ ಹೊಡೆದ್ರೆ 320 ರನ್ ಹೊಡೆದಿದ್ದಾರೆ. ಎಲ್ಲ ಮ್ಯಾಚ್ನು ಕೂಡ ಆಡ್ಬಿಟ್ಟು ನಿಕೋಲಸ್ ಪೂರನ್ ಕೂಡ ವರ್ಷಾಗಿ ಆಡಿದ್ದಾರೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದ್ರೆ ರಿಷಬ್ ಪಂತ್ನ 27 ಕೋಟಿ ಕೊಟ್ಬಿಟ್ಟು ಏನು ತಗೊಂಡಿದ್ರೆ ಇವರು, ಅವ್ರಿಗೆ ವರ್ತ್ಲೆಸ್ ಅಂತ ಅನ್ನಿಸ್ತಾ ಇದ್ದಂತೆ. LSG ಅವ್ರಿಗೆ ವರ್ತ್ಲೆಸ್ ಅಂತ ಅನ್ನಿಸ್ತಿದ್ದಂತೆ. ಅಂಡ್ 2 ಸೀಸನ್ 27 ಕೋಟಿ ಅವರಿಗೆ ಏನಕ್ಕೆ ಕೊಟ್ವಿ, ಇವ್ರು ಆಡ್ತಿರೋಂಥ ಊಟಿಗೆ ಇವ್ರ ಕ್ಯಾಪ್ಟನ್ಸಿಗೆ 27 ಕೋಟಿ ಇವರಿಗೆ ಸೀರಿಯಸ್ಲಿ ವರ್ತಿದ್ಯಾ ಅನ್ನೋ ತರ ಇವ್ರಿಗೆ ಅನ್ಸಿದಂತೆ. ಆಬ್ವಿಯಸ್ಲಿ ಇವ್ರನ್ನ ಕ್ಯಾಪ್ಟನ್ಸಿಯಿಂದ ಡ್ರಾಪ್ ಮಾಡ್ತಾ ಇದ್ದಂಗೆ ಆಕ್ಷನ್ಗೂ ಕೂಡ ಹಾಕ್ಬೇಕು ಅಂತ ಅನ್ಬಿಟ್ಟು ಬರೀ ಇವ್ರನ್ನ ಆಸ್ ಎ ಪ್ಲೇಯರ್ ಆಗಿ 27 ಕೋಟಿ ಕೊಟ್ಬಿಟ್ಟು ಇಟ್ಕೊಳ್ಳೋದು ಅದು ಮುಟ್ಟಾಳ್ತನ, ದಡ್ಡತನ, ಮೂರ್ಖತನ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ರಿಷಬ್ ಪಂತ್ ಅಂತ ಪ್ಲೇಯರ್ ಅಲ್ಲ. ಮುಂಚೆ ಏನೋ ಇದ್ರ ಒಂದು ಕಾಲದಲ್ಲಿ ಹಿಂದೆ ಎಲ್ಲ ಎತ್ತಾಕೋ ಶಾಟ್ಗಳೆಲ್ಲ ಹೊಡೆಯುವಂಥ ರಿಷಬ್ ಪಂತೇ ಬೇರೆ, ಇವಾಗಿರುವಂಥ ರಿಷಬ್ ಪಂತೇ ಬೇರೆ. 27 ಕೋಟಿಗೆ 3 ರಿಷಬ್ ಪಂತ್ ಬಂದ್ಬಿಡ್ತಾರೆ ನನ್ನ ಪ್ರಕಾರ. ಆಪ್ಷನ್ಗೆ ಹೋದ್ರು ಅಂತಂದ್ರೆ ಖಂಡಿತ ಅವರು 15 ಕೋಟಿಗಂತ ಮೇಲ್ಗಡೆ ಅಂತೂ ತಿಪ್ಪುರ್ಲಾಗ ಹೊಡೆದ್ರು ಕೂಡ 100% ಶಾರ್ಟ್ ಆಗಿ ಹೋಗುವಂತ ಯಾವುದೇ ಸೀನ್ ಇಲ್ಲ. ಅಂಡ್ ರಿಷಬ್ ಪಂತ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮತ್ತೆ ಆಪ್ಷನ್ಗೆ ಏನಾದ್ರು ಹಾಕಿದ್ರು ಅಂತಂದ್ರೆ ಆಪ್ಷನ್ಗೆ ಹೋಗ್ಬೋದು ಅನ್ನೋ ಥರನೇ ಇವಾಗ ಅಪ್ಡೇಟ್ ಇದೆ. ಯಾಕಂದ್ರೆ ಅಲ್ಲೇನು ಇದಿಲ್ಲ, LSG ಅವ್ರು ಉಳ್ಕೊಳ್ಳೋದಕ್ಕೆ ರೀಸನ್ ಏನು ಇಲ್ಲ. ಹೊಡೆದಿರೋದು 300+ ರನ್, 27 ಕೋಟಿ ಅಂತ ಅಂದ್ರೆ ಸೀರಿಯಸ್ಲಿ 100% ಬಿಟ್ಟೇ ಬಿಡ್ತಾರೆ. ಯಾರು ಟ್ರೇಡ್ ಮಾಡ್ಕೊಂತಾರೆ ರಿಷಬ್ ಪಂತ್ನ? 27 ಕೋಟಿಗೆ ಯಾರು ಟ್ರೇಡ್ ಮಾಡ್ಕೊಂತಾರೆ? ಖಂಡಿತ ಯಾರು ಟ್ರೇಡ್ ಮಾಡ್ಕೊಳ್ಳೋದಿಲ್ಲ. 15 ಕೋಟಿಗೆ ಟ್ರೇಡ್ ಮಾಡ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಆಕ್ಷನಿಗೆ ಬಿಡೋದು ನೋಡ್ಕೊಂತೀವಿ ನಾವು ಅನ್ನೋ ಥರನೇ ಹೇಳ್ತಾರೆ ರಿಷಬ್ ಪಂತ್ನ. ಸೊ 100% ರಿಷಬ್ ಪಂತ್ ಆಕ್ಷನಿಗೆ ಬರೋದು ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಅಂಡ್ ನಿಕೋಲಸ್ ಪೂರನ್ ರಿಟೈನ್ ಮಾಡ್ಕೊಂತಾರೆ ಅಂತ. ನಿಕೋಲಸ್ ಪೂರನ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ LSGಗೆ. ಹೌದು, ಅವರು 250 ರನ್ ಹೊಡೆದಿರಷ್ಟೇ ಈ ಸೀಸನ್, ಏನೋ ಅಷ್ಟೇನಾಗಿ ಆಡಿಲ್ಲ. ಬಟ್ ಆದ್ರೂ ಕೂಡ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಇವ್ರ ಮೇಲೆ, ರಿಷಬ್ ಪಂತಿಗಿಂತ ನಿಕೋಲಸ್ ಪೂರನ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ರಿಟೈನ್ ಮಾಡ್ಕೊಂತಾರಂತೆ. ಅವ್ರಿಗಿನ್ನ ಜಾಸ್ತಿ ಹೊಡೆದಿರೋದ್ರನ್ನು ರನ್ ವಿಚಾರಕ್ಕೆ ಬಂತು ಅಂದ್ರೆ ರಿಷಬ್ ಪಂತ್.
ಬಟ್ ಅವರ ಕ್ಯಾಪ್ಟನ್ಸಿನೂ ಇಷ್ಟ ಆಗಿಲ್ಲ, ಅವರ ಬ್ಯಾಟಿಂಗ್ ಕೂಡ ಇಷ್ಟ ಆಗಿಲ್ಲ LSG ಅವರಿಗೆ. ಅದರಿಂದ 100% ರಿಲೀಸ್ ಮಾಡ್ತಾರೆ ರಿಷಬ್ ಪಂತ್ನ, ಇವ್ರನ್ನ ರಿಟೈನ್ ಮಾಡ್ಕೊಂತಾರೆ. ಸೊ ಇನ್ನ ಒಂದು ಅಪ್ಡೇಟ್ ಬರ್ತಾ ಇರೋದೇನು ಅಂತಂದ್ರೆ ಅದು MS ಧೋನಿ ರಿಲೇಟೆಡ್. CSK CEO ಆಗಿರುವಂತವ್ರು ಕನ್ಫರ್ಮ್ ಮಾಡಿದ್ರೆ ನಾವು ಹೋಪ್ ಮಾಡ್ತಾ ಇದೀವಿ MS ಧೋನಿ ಅವರು ನೆಕ್ಸ್ಟ್ ಸೀಸನ್ ಆಸ್ ಎ ಪ್ಲೇಯರ್ ಅನ್ನೇ ಆಡ್ತಾರೆ ಅಂತ ನಾವು ಹೋಪ್ ಮಾಡ್ತಾ ಇದೀವಿ. ಅದು MS ಧೋನಿ ಡಿಸೈಡ್ ಮಾಡ್ತಾರೆ ರಿಟೆನ್ಷನ್ ಟೈಮ್ಗೆ. ಆ ಒಂದು ಹಂತಕ್ಕೆ ಬಂದಾಗ ಅವ್ರು ಯಾವ ತರ ಫಿಟ್ನೆಸ್ ಅವ್ರು ಮೇಂಟೈನ್ ಮಾಡಿದ್ರೆ ಅಂಡ್ ಅವ್ರು ಆಡಕ್ಕಾಗತ್ತಾ, ಕೆಪಾಬಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಅವರು ಡಿಸೈಡ್ ಅವಾಗ ಮಾಡ್ತಾರೆ. ಇವಾಗ ರಿಟೈರ್ಮೆಂಟ್ ಕೊಟ್ಬಿಟ್ರು ಹಂಗೆ ಹಿಂಗೆ ಏನಂತದಲ್ಲ, ಅದೆಲ್ಲ ಸುಳ್ಳು. ರಿಟೈರ್ಮೆಂಟ್ MS ಧೋನಿ ಇವ್ರು ಕೊಟ್ಟಿಲ್ಲ ಅಂಡ್ ಕೊಡ್ತಾರೆ ಅಂತ ಹೋಪ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ಇನ್ನ ಆಡ್ಲಿ ಅಂತಾನೆ ಅನ್ಕೊಳ್ಳಿ ಅಂತ CSK CEO ಕಾಶಿ ವಿಶ್ವನಾಥನ್ ಅವರು ಓಪನ್ ಆಗಿ ಬಂದ್ಬಿಟ್ಟು ಹೇಳಿದ್ದಾರೆ ಮಗ. ಸೊ ಇದರಿಂದ ನಾವು ಹೋಪ್ ಮಾಡ್ಬೋದು ಮತ್ತೊಂದು ಸೀಸನ್ ಇವರು ಬಕೆಟ್ ಹಿಡಿದ್ಬಿಟ್ಟು MS ಧೋನಿ ಅವ್ರಿಗೆ ನೀನು ಬಾಗ್ರು, ನೀನು ಜಸ್ಟ್ ಇದ್ರೆ ಸಾಕು, ನೀನು ಅಲ್ಲಿ ನೀನು ಆಡ್ಲೇ ಬೇಡ, ನೀನು ಸುಮ್ಮನೆ ಸ್ಕ್ವಾಡಲ್ಲಿ ಇದ್ರೆ ಸಾಕೋಗ್ರು ಅಂತ ಬಕೆಟ್ ಕಿಕೆಟ್ ಹಿಡಿತಾರೆ ಅನ್ನೋ ಥರ CSK ಮ್ಯಾನೇಜ್ಮೆಂಟು ಹಿಡಿತಾರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಆಡ್ತು ಅಂದ್ರೆ ಎಷ್ಟು ಮ್ಯಾಚ್ ಆಡ್ತಾರೆ MSD, ಅಥವಾ ಅವ್ರು ಹೇಳಿರೋದು ಹಿಂಗೇನೆ, ಆಡಿಲ್ಲ ಅಂತಂದ್ರೆ ಎನಿ ಆಸ್ಪೆಕ್ಟ್ ಯಾವ್ದಾನ ಒಂದು ಇದರಲ್ಲಿ ಇರಬೇಕಷ್ಟೇ. MS ಧೋನಿ ಅವರು ಮೆಂಟರ್ ಆಗಿರ್ತಾರೋ, ಕೋಚ್ ಆಗಿರ್ತಾರೋ, ಏನಾಗಿರ್ತಾರೋ ಒಟ್ಟಿನಲ್ಲಿ ಇದ್ದೇ ಇರ್ತಾರೆ MS ಧೋನಿ. ಎಲ್ಲೂ ಹೋಗೋದಿಲ್ಲ, CSK ಬಿಟ್ಬಿಡು ಅಂತಾನೆ ಹೇಳಿದ್ರೆ. ಸೊ ಇದಿಷ್ಟು ಬರ್ತಾ ಇರೋದು IPL 2027 ರಿಲೇಟೆಡ್ ಅಪ್ಡೇಟು. ರಿಷಬ್ ಪಂತ್ ಆಕ್ಷನಿಗೆ ಬರ್ತಾರೆ 100% ಇದಂತೂ. ಇವರು ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ತಾರೆ, ಅದು ಎಲ್ಲಿ ಟ್ರೇಡ್ ಆಗ್ತಾರೆ ಅಂತ ಗೊತ್ತಿಲ್ಲ. ಜೊತೆಗೆ MS ಧೋನಿ ಅವರು ಆಡ್ತಾರೆ ಆಡೋದಿಲ್ಲ, ಇನ್ನೊಂದು ಸ್ವಲ್ಪ ಕ್ವಶನ್ ಇದೆ. ಸೊ ನಿಮ್ಮ ಅನಿಸಿಕೆ ಏನಪ್ಪ? ರಿಷಬ್ ಪಂತ್ ಇನ್ ಕೇಸ್ ಏನಾದ್ರು ಆಪ್ಷನ್ಗೆ ಬಂದ್ರು ಅಂದ್ರೆ ಎಷ್ಟು ಕೋಟಿಗೆ ಹೋಗ್ಬೋದು, ಹೋದ್ರೆ ಯಾವ ಟೀಮಿಗೆ ಹೋಗ್ಬೋದು ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ನೇ ಅವ್ರನ್ನ ಮತ್ತೆ ವಾಪಸ್ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಬೇರೆ ಯಾವ ಟೀಮು ಅಂತ ದಡ್ಡತನ ಮಾಡ್ತಾರೆ ರಿಷಬ್ ಪಂತ್ ಅಂತ ತಗೊಂಡು 10 ಕೋಟಿಗೆ ತಗೊಂಡ್ರು ನನ್ನ ಪ್ರಕಾರ ಲಾಸ್ ಏನೇ ಅಂತ ಹೇಳ್ತೀನಿ ರಿಷಬ್ ಪಂತ್. ಯಾಕಂದ್ರೆ ಅವ್ರು ಆಡೋ ಅಂಥದ್ದು ಏನಿದೆ T20 ಫಾರ್ಮೇಟಲ್ಲಿ ನಾವು ಅಷ್ಟರ ಮಟ್ಟಿಗೆ ಅವ್ರನ್ನ ಹೆವಿಲಿ ಇದ್ರಾಗ ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲ ಧ್ವಂಸ ಮಾಡಿ ಇಟ್ಬಿಡ್ತಾರೆ, ಒಬ್ಬರ ಸಿಂಗಲ್ ಹ್ಯಾಂಡ್ಲಿ ಗೆಲ್ಸ್ಬಿಡ್ತಾರೆ ಮ್ಯಾಚ್ ಅನ್ನೋ ಥರ ಅನ್ಕೊಳ್ಳೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ತೊಗೊಬೇಕಷ್ಟೇ. ಯಾಕೆ ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅವ್ರಿಗೆ ಕೊಡುಗೆ ತುಂಬ ಚೆನ್ನಾಗಿದೆ ಈ ಹಿಂದೆ ಎಲ್ಲ ನೋಡ್ತು ಅಂದರೆ. ಅದರಿಂದ ಅವ್ರಿಗೆ ಒಂದು ಒಲವು ಇರ್ಬೋದು, ಯಾಕಂದರೆ ಓನರ್ಸು ಕೂಡ ಅವರೇ ಬಂದಿದ್ರು ವಾಪಸ್ಸು. ಅದರಿಂದ JSW ಅವರು ತೊಗೊಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ತೊಗೊಂತಂದ್ರೆ 100% ರಿಷಬ್ ಪಂತಿಗೆ ಕ್ಯಾಪ್ಟನ್ಸಿನ ಕೊಡೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸು ಕ್ಯಾಪ್ಟನ್ಸಿ ಕೊಡೋದಿಲ್ಲ. ಆಲ್ರೆಡಿ ಅವ್ರನ್ನ ಬಿಟ್ಟಿದ್ದಾರೆ, ಅವ್ರ ಕ್ಯಾಪ್ಟನ್ಸಿ ಬೇಡ ಅಂತಾನೆ ಅನ್ಕೊಂಡು ಬಿಟ್ಟಿರೋದು. ಆ್ಯಂಡ್ ಇವರು ಕೂಡ ಸಿಕ್ಕಾಪಟ್ಟೆ ಒಲವಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಂದ್ರೆ. ಯಾಕಂದರೆ ನಿತೀಶ್ ರಾಣಾಗೆ ನೀನು ನಾನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನಿತೀಶ್ ರಾಣಾ ಟ್ರೇಡ್ ಆದ್ರಲ್ಲ, ಆ ಟೈಮಲ್ಲಿ ಪಕ್ಕಾ ಟೀಮುಗಳು ಹೋಗೋ ಚಿನ್ನಂಥ ಟೀಮ್, ಬಂಗಾರದಂಥ ಟೀಮು ಅಂತ ರಿಷಬ್ ಪಂತ್ ಅವರೇ ಹೇಳಿದ್ರಂತೆ. ಸೊ ಇವ್ರಿಗೂ ಕೂಡ ಒಲವಿದೆ. ಜೊತೆ ಒಳಗಡೆ ಕೂಡ ಮಾತುಕತೆ ಆಗ್ಬೋದು, ಬಾಗೂರು ವಾಕ್ಷಂಗ್ ನಾನು ತಗೊಂತೀನಿ ಅನ್ನೋ ಥರ ಮಾತುಕತೆ ಆಗಬಹುದು. ಬಟ್ ಕ್ಯಾಪ್ಟನ್ಸಿ ಅನ್ನೋದನ್ನ ನನ್ನ ಪ್ರಕಾರ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ಸಿನ ನೆಕ್ಸ್ಟ್ ಸೀಸನಿಂದ KL ರಾಹುಲ್ಗೆ ಕೊಡ್ತಾರೆ ಅಂತ. ಯಾಕಂದರೆ ಅನುಭವಿಸಿದ 2 ಸೀಸನ್ ಅಕ್ಷರ್ ಪಟೇಲ್ಗೆ ಕೊಟ್ಬಿಟ್ಟು, ಅಕ್ಷರ್ ಪಟೇಲ್ಗೆ KL ರಾಹುಲ್ಗಿಂತ ಬೆಟರ್ ಕ್ಯಾಪ್ಟನ್ ಅಕ್ಷರ್ ಪಟೇಲು. KL ರಾಹುಲ್ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಬಂಗಾರದಂಗೆ ತಗೊಂಡೋಗಿರೋರು ಟೀಮ್ನ. LSGಗೆ ಚೆನ್ನಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು KL ರಾಹುಲ್ ಅವರು, ಆದಷ್ಟು ಕೂಡ ನಿಭಾಯಿಸಿದ್ರು. ಪ್ಲೇ ಆಫ್ಸ್ಗೆಲ್ಲ ಕರ್ಕೊಂಬಂದಿದ್ರು. ಇವ್ರು ನೋಡೋ ಉಣ್ಕೊಂಡು ಹೋಗೋ 2 ಸೀಸನ್. ಖಂಡಿತ ನೆಕ್ಸ್ಟ್ ಸೀಸನ್ನು ಒಂದು ಟ್ರಾನ್ಸಿಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ಇವರು ಒಳಗಡೆ ಹೋಗ್ಬೋದು ರಿಷಬ್ ಪಂತ್ ಅವರು, ಜೊತೆಗೆ KL ರಾಹುಲ್ಗೆ ಕ್ಯಾಪ್ಟನ್ಸಿನೂ ಕೂಡ ಕೊಡ್ಬೋದು ಅಂತ ನಾನು ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದ್ದೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಇಷ್ಟು ಬರ್ತಾ ಇರೋದು IPL 2027 ರಿಲೇಟೆಡ್ ಅಪ್ಡೇಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.